ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ವಿಭಾ ಶೆಟ್ಟಿ. ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂದರೆ ಯಾವುದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನೋಡಿ, ಶನಿ ವಕ್ರ ಚಲನೆಯ ಬಗ್ಗೆ. 27ನೇ ತಾರೀಕು ಅಂದರೆ ಜುಲೈ ತಿಂಗಳ 27ನೇ ತಾರೀಕು ಶನಿ ಗ್ರಹ ತನ್ನ ವಕ್ರ ಚಲನೆಯನ್ನು ಶುರು ಮಾಡ್ತಾನೆ. ಅಂದರೆ ರೇವತಿ ನಕ್ಷತ್ರದಲ್ಲಿ ಆಲ್ರೆಡಿ 2ನೇ ತಾರೀಕು ಅಂದರೆ ಜುಲೈ 2ನೇ ತಾರೀಕೆ ಬಂದಿದ್ದರೂ ಕೂಡ 27ನೇ ತಾರೀಕು ವಕ್ರ ಚಲನೆಯನ್ನು ಶುರು ಮಾಡ್ತಾನೆ. ಇದರಿಂದ ಯಾವ ರಾಶಿಯವರಿಗೆ ಉತ್ತಮವಾದ ಫಲಗಳಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲಗಳಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಉತ್ತಮವಾದ ಫಲಗಳನ್ನ ಪಡ್ಕೊತಿರೋ ರಾಶಿಗಳು ಯಾವುದು ಅಂದರೆ ಕುಂಭ, ಮೀನ, ವೃಷಭ ಮತ್ತು ವೃಶ್ಚಿಕ ರಾಶಿಯವ್ರಿಗೆ ತುಂಬ ಧನಲಾಭನ ನೋಡಬೇಕಾಗಿ ಬರುತ್ತೆ. ಅಂದರೆ ಮಿಥುನ ರಾಶಿಯವ್ರಿಗೂ ಕೂಡ ಧನಲಾಭ ಸಿಗುತ್ತೆ. ಇನ್ನು ಯಾವ ರಾಶಿಗಳಿಗೆ ತುಂಬ ಮಿಶ್ರ ಫಲನ ಅನುಭವಿಸ್ತಾರೆ ಅಂತ ನೋಡಿದಾಗ ಸಿಂಹ, ಧನಸ್ಸು ಮತ್ತು ಮೇಷರಾಶಿಯವರು ಮಿಶ್ರ ಫಲನ ಅನುಭವಿಸ್ಬೇಕಾಗಿ ಬರುತ್ತೆ. ಯಾವ ರೀತಿಯಾದ ಫಲಗಳು ಸಿಗುತ್ತೆ ಅನ್ನೋದನ್ನು ನಾನು ವಿವರವಾಗಿ ಈಗ ಹೇಳ್ತೀನಿ. ಇನ್ನು ಕನ್ಯಾ ರಾಶಿಯವರಿಗೆ ಶನಿಯ ವಕ್ರ ಚಲನೆಯಿಂದ ಏನೆಲ್ಲ ಆಗ್ತಿದೆ ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ಹಳೆಯ ಕೋರ್ಟ್ ವಿಚಾರಗಳೇನಾದರೂ ಇತ್ತು ಅಂತಂದರೆ, ಕೋರ್ಟಲ್ಲಿ ತುಂಬ ದಿವಸಗಳಿಂದ ಯಾವುದೋ ಕೇಸ್ಗಳು ನಡೀತಾ ಇದೆ, ಅದು ಇನ್ನೂ ಆಗಿಲ್ಲ ಅಂತ ಒದ್ದಾಡ್ತಾ ಇದ್ದರೆ ಕೋರ್ಟ್ ಕೇಸ್ಗಳು ಬೇಗ ಬೇಗ ಮುಗಿಯುವಂಥದ್ದು. ಅಥವಾ ನಿಮಗೆ ಸಾಲ ಮರುಪಾವತಿ ಆಗುವಂಥದ್ದು, ಯಾರಿಗೋ ಸಾಲ ಕೊಟ್ಟಿರ್ತೀರ, ಅವ್ರು ದುಡ್ಡು ಕೊಟ್ಟಿಲ್ಲ, ತುಂಬ ಒದ್ದಾಡ್ತಾ ಇರ್ತೀರ, ಸಾಲ ಮರುಪಾವತಿ ಆಗುವಂಥದ್ದು. ಜೊತೆಗೆ ಶತ್ರುಗಳ ನಾಶ ಆಗುವಂಥದ್ದು. ನಿಮ್ಗೆ ಯಾರಾದರೂ ಶತ್ರುಗಳಿದ್ದು ತುಂಬ ತೊಂದರೆ ಕೊಡ್ತಿದ್ದಾರೆ, ಕಿರುಕುಳ ಕೊಡ್ತಿದ್ದಾರೆ ಅಂತಂದರೆ ಅವರಿಂದ ಬರ್ತಾ ಇದ್ದಿದ್ದ ಒಂದು ತೊಂದರೆಗಳು ನಿಮಗೆ ಇನ್ಮೇಲೆ ತಪ್ಪೋಗುತ್ತೆ. ಸೊ ಈ ಥರದ ಲಾಭಗಳನ್ನು ಕೂಡ ನೀವು ನೋಡ್ಬೋದು. ಇದ್ರ ಜೊತೆಗೆ ಏನು ಅಂತಂದರೆ ಹಳೆಯ ಬಿಸ್ನೆಸ್ ಮತ್ತೆ ಡೆವಲಪ್ ಆಗುವಂಥದ್ದು. ಇವಾಗ ಏನೋ ಮೊದಲು ಒಂದು ಬಿಸ್ನೆಸ್ ಮಾಡ್ತಾಯಿದ್ರಿ, ಇವಾಗ ಅದನ್ನು ಬಿಟ್ಟು ಬೇರೆ ಇನ್ನೇನೋ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಆ ಬಿಸ್ನೆಸ್ ಕಡೆ ಜಾಸ್ತಿ ಫೋಕಸ್ ಮಾಡೋದು ಅಥವಾ ಅಲ್ಲಿಂದ ಕಸ್ಟಮರ್ಸ್ ಮತ್ತೆ ನಿಮಗೆ ಬರುವಂಥದ್ದು, ಆ ಕೆಲಸನ ಮಾಡೋದ್ರಿಂದ ಅತಿಯಾದ ಲಾಭನೂ ಕೂಡ ನೀವು ಪಡಿಬಹುದು. ಸೊ ಹಾಗಾಗಿ ಇದರಿಂದನೂ ಕೂಡ ನಿಮಗೆ ಒಳ್ಳೆ ಲಾಭಗಳು ಬರ್ತಾ ಇದೆ. ಇನ್ನು ನಿಮಗೆ ವಿದೇಶ ವ್ಯಾಪಾರಗಳು, ನೀವೇನಾದರೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಏನಾದರೂ ಮಾಡ್ತಾಯಿದ್ರೆ ಅದರೊಳಗಡೆ ಒಳ್ಳೆ ಲಾಭನ ಪಡೆಯುವಂಥದ್ದು. ವಿದೇಶಕ್ಕೆ ಇಲ್ಲಿಂದ ಏನಾದರೂ ವಸ್ತುಗಳನ್ನ ಕಳಿಸ್ಕೊಡೋದು ಅಥವಾ ಅಲ್ಲಿಂದ ಇಲ್ಲಿಗೆ ತಗೊಳ್ಳೋ ಅಂಥದ್ದು, ಅಥವಾ ಇಲ್ಲಿಂದ ವಿದೇಶದಲ್ಲಿ ಇರುವಂಥ ಕೆಲವು ಕ್ಲೈಂಟ್ ಜೊತೆಯಲ್ಲಿ ಮಾತುಕತೆ ಆಡುವಂಥದ್ದು, ಇದರಿಂದ ನಿಮಗೆ ಉತ್ತಮವಾದ ಲಾಭನ ಖಂಡಿತ ನಿರೀಕ್ಷೆ ಮಾಡಬಹುದು. ಇನ್ನು ನೆಗೆಟಿವ್ ಪಾಯಿಂಟ್ಸ್ ಏನು ಅಂತ ನೋಡಿದ್ರೆ ನೋಡಿ, ಮೊದಲನೇದಾಗಿ ದಾಂಪತ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ತದೆ. ಅಂದರೆ ಕಮ್ಯುನಿಕೇಷನ್ ಗ್ಯಾಪ್ ಬರುವಂಥದ್ದು. ನೀವು ಹೇಳಿದ ಅವ್ರು ಒಪ್ಕೊಳ್ಳಲ್ಲ, ಅವ್ರು ಹೇಳಿದ ನೀವು ಒಪ್ಕೊಳ್ಳಲ್ಲ, ಅಥವಾ ಮಾತೇ ಆಡೋದಿಲ್ಲ. ಈ ರೀತಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ. ಜೊತೆಗೆ ತಪ್ಪು ತಿಳುವಳಿಕೆಗಳು ಜಾಸ್ತಿ ಆಗುತ್ತೆ. ದಾಂಪತ್ಯ ಅಷ್ಟೇ ಅಲ್ಲ, ನೀವೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾಯಿದ್ರೆ ಅದರಲ್ಲೂ ಕೂಡ ಕೆಲವು ಸಮಸ್ಯೆಗಳು ಬರುತ್ತೆ, ಅಥವಾ ಹೊಸ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋವಂಥ ಒಂದು ಸಂದರ್ಭ ಕೂಡ ಬರುತ್ತೆ. ಆದರೆ ಈ ಸಮಯದಲ್ಲಿ, ಯಾಕಂದರೆ ಈ ಸಮಯ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇರೋದ್ರಿಂದ ಹೊಸ ಪಾರ್ಟ್ನರ್ಶಿಪ್ನ ಮಾಡ್ಕೊಳ್ದೇ ಇರೋದೇ ಒಳ್ಳೆಯದು. ಇವಾಗ ಆಲ್ರೆಡಿ ಇರೋವಂಥ ಪಾರ್ಟ್ನರ್ಶಿಪ್ನೇ ನೀವೇನಾದರೂ ಒಂದು ಕನ್ವಿನ್ಸ್ ಮಾಡಿ ಮುಂದುವರ್ಸ್ಕೊಂಡು ಹೋಗೋದೇ ಒಳ್ಳೆಯದು. ಇನ್ನು ಜೊತೆಗೆ ಏನಂದರೆ ಆರೋಗ್ಯ ಸಮಸ್ಯೆಗಳು, ಯಾವ ರೀತಿಯಾದ ಆರೋಗ್ಯ ಸಮಸ್ಯೆಗಳು ಅಂದರೆ ಸ್ವಲ್ಪ ಲೇಜಿನೆಸ್ ಜಾಸ್ತಿ ಆಗುವಂಥದ್ದು, ಅಥವಾ ಏನಾದರೂ ಮೊದಲೇ ಆರೋಗ್ಯ ಸಮಸ್ಯೆಗಳು, ಈಗ ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಬೇರೆ ಯಾವುದಾದ್ರೂ ನಿಮಗೆ ಜಠರಾಂಗದಲ್ಲಿ ಏನಾದರೂ ಸಮಸ್ಯೆಗಳಾಗಿದ್ದರೆ ಅದೆಲ್ಲ ಮತ್ತೆ ಉಲ್ಬಣ ಆಗೋ ಸಾಧ್ಯತೆಗಳಿರುತ್ತೆ, ಅಥವಾ ಹೊಸ್ದಾಗಿ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆರೋಗ್ಯದ ಕಡೆ ತುಂಬ ನೀವು ಗಮನ ಕೊಡಬೇಕಾಗುತ್ತೆ. ಅದಕ್ಕೆ ತಕ್ಕ ಪರಿಹಾರನೂ ಕೂಡ ನೀವು ಮಾಡಿಕೊಳ್ಳೇಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಿದ್ದ ಪರಿಹಾರಗಳೇನು ಮಾಡ್ಕೋಬೇಕು ಅಂತ ನೋಡಿದಾಗ ಹನುಮಾನ್ ಚಾಲೀಸನ ಪ್ರತಿದಿನ ಹೇಳ್ಕೊಳ್ಳುವಂಥದ್ದು, ಶನೇಶ್ವರನ ಆರಾಧನೆ ಯಾವ ರೀತಿ ಅಂದರೆ ಶನಿ ಗಾಯತ್ರಿ ಮಂತ್ರನ ಮನೇಲಿ ಯಾವಾಗಲೂ ಹೇಳ್ಕೊಡುವಂಥದ್ದು, ಶನಿವಾರದ ದಿವಸ ಸಾಧ್ಯ ಆದಷ್ಟು ಬಡವರಿಗೆ ದಾನ ಧರ್ಮ ಮಾಡುವಂಥದ್ದು. ಇದನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಆಗ್ತಿರೋವಂಥ ಸಮಸ್ಯೆಗಳಲ್ಲಿ ಖಂಡಿತವಾಗ್ಲೂ ಸ್ವಲ್ಪನಾದರೂ ಪರಿಹಾರನ ಮಾಡ್ಕೋಬೋದು. ಸ್ವಲ್ಪ ಪರಿಹಾರ ಅಂತಂದರೆ ಈಗ ಕುಂಬಳಕಾಯಿಲೆ ಆಗ್ತಿದೆ ಅನ್ನುವಂಥದ್ದು ಸಾಸಿವೆ ಕಾಳಷ್ಟು ನೀವು ತೊಂದರೆನ ಅನುಭವಿಸ್ತೀರಾ ಅಷ್ಟೇ, ಅಂದರೆ ರೆಡ್ಯೂಸ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ಇದಾಗಿತ್ತು ಇವತ್ತಿನ ವಿಶೇಷವಾದ ಕಾರ್ಯಕ್ರಮ. ಶನಿ ವಕ್ರ ಚಲನೆಯಿಂದ ಯಾವ್ಯಾವ ರಾಶಿಗೆ ಒಳ್ಳೆಯದು, ಯಾವ್ಯಾವ ರಾಶಿಗೆ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಇದೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಾ. ಪರಿಹಾರನೂ ಕೂಡ ನಾನು ಅದರಲ್ಲಿ ಹೇಳಿದ್ದೀನಿ. ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಪಡಿ. ನನಗೆ ಕಷ್ಟ ಇದೆ, ನೀವೇನೋ ಒಳ್ಳೆಯದು ಅಂತ ಹೇಳ್ಬಿಟ್ರಿ, ಯಾವ ದುಡ್ಡು ಬರುತ್ತೆ, ಏನು ಬರುತ್ತೆ, ಇದರದ್ದು ಬೇಕಾದಷ್ಟು ಕಮೆಂಟ್ಸ್ನ ಕೂಡ ನಾನು ನೋಡ್ತಾ ಇರ್ತೀನಿ. ಆದಷ್ಟು ಒಳ್ಳೆಯದನ್ನು ಬಯಸಿ, ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೂ ಒಳ್ಳೇದು ಬರುತ್ತೆ. ಜೊತೆಗೆ ನಿಮ್ಮ ಜಾತಕನ ನೋಡಿಸ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಿಮಗೆ ನಡೀತಿರುವಂತಹ ದಶಾಭುಕ್ತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ಗ್ರಹಗಳ ಸ್ಥಾನಮಾನ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ನೀವು ನಮ್ಮಲ್ಲಿ ಏನಾದರೂ ನಿಮ್ಮ ಜಾತಕನ ತೋರಿಸ್ಕೊಬೇಕು ಅಂದರೆ ಸ್ಕ್ರೋಲ್ ಆಗ್ತಿರುವಂಥ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.